ಎಲ್ಲರಿಗೂ ನಮಸ್ಕಾರ. ಧನುರ್ ರಾಶಿಯವರೇ, ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಈ ಒಬ್ಬ ಮಹಿಳೆಯಿಂದ ನೀವು ಕೋಟ್ಯಾಧಿಪತಿ ಆಗ್ತೀರಾ. ಧನಲಾಭ ಆದರೆ ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹಾಗಿದ್ರೆ ಬನ್ನಿ, ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಧನುರ್ ರಾಶಿಯವರೇ, ಈಗ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹೌದು, ತುಂಬ ವರ್ಷಗಳಿಂದ ಧನುರ್ ರಾಶಿಯವರಾದರೆ ಮನಸ್ಸಿನ ಒಳಗಡೆ ಸಂಕಟ ಆದರೆ ಪಡ್ತಿದ್ದೀರಾ. ಹೌದು, ನೀವು ತುಂಬ ಪರಿಶ್ರಮ ಪಟ್ಟರೂ ಸಹ ನಿಮಗೆ ಬರಬೇಕಾಗಿರ್ತಕ್ಕಂಥ ಅದೃಷ್ಟ ಪ್ರಾಪ್ತಿಯಾಗಿರೋದಿಲ್ಲ. ಯಶಸ್ಸಿನ ಹಾದಿ ನಿಮಗೆ ಕಾಣ್ತಿರೋದಿಲ್ಲ ಮತ್ತು ಎಷ್ಟೇ ದುಡಿದ್ರೂ ಸಹ ಕೈಯಲ್ಲಿ ಹಣ ನಿಲ್ತಿರೋದಿಲ್ಲ ಅಂತ ಹೇಳಿ ತುಂಬ ಸಂಕಟ ಆದರೆ ಪಡ್ತಿದ್ರಿ ಅಲ್ವಾ. ಹಾಗಾಗಿ ಧನುರ್ ರಾಶಿಯವರೇ, ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಈ ಅದೃಷ್ಟವಂತ ಮಹಿಳೆಯನ್ನು ಗುರುತಿಸಿ ಆ ಮಹಿಳೆ ನೀಡಿರ್ತಕ್ಕಂತಹ ಸಲಹೆಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಭಾರಿ ಅದೃಷ್ಟ ಆದರೆ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು, ಧನಲಾಭ ಆದರೆ ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ಹಾಗಿದ್ರೆ ಈ ಒಬ್ಬ ಮಹಿಳೆ ಯಾರು, ಈ ಒಬ್ಬ ಮಹಿಳೆ ಎಲ್ಲಿರ್ತಾರೆ ಎನ್ನುವ ಮಾಹಿತಿಯನ್ನು ನಾವು ತಿಳ್ಕೊಳೋದಾದರೆ, ಧನು ರಾಶಿಯವರೇ, ಈ ಮಹಿಳೆಯನ್ನು ನೀವು ಎಲ್ಲೂ ಸಹ ಹುಡುಕಿಕೊಂಡು ಹೋಗುವ ಅಗತ್ಯತೆ ಇರೋದಿಲ್ಲ. ಯಾಕೆ ಅಂತಂದರೆ ಈ ಮಹಿಳೆ ನಿಮ್ಮ ಪಕ್ಕದಲ್ಲೇ ಇರ್ತಕ್ಕಂಥದ್ದು. ಹೌದು, ಈ ಮಹಿಳೆ ಯಾರು ಎಂಬುವ ಮಾಹಿತಿಯನ್ನು ತಿಳ್ಕೊಳೋದಾದ್ರೆ, ಈ ಒಬ್ಬ ಮಹಿಳೆ ನಿಮ್ಮ ಪ್ರೀತಿಯ ಸಂಗಾತಿ ಆಗಿರ್ಬೋದು, ನಿಮ್ಮ ಸ್ನೇಹಿತಿ ಆಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಾಯಿ ಆಗಿರ್ಬೋದು. ಹೌದು, ಆದರೆ ನೀವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳೋದ್ರ ಮೇಲೆ ಇದು ಅವಲಂಬಿತ ಆಗಿರುತ್ತೆ ಧನುರ್ ರಾಶಿಯವರೇ. ಹೌದು, ಆ ಮಹಿಳೆಯ ಮಾತನ್ನು ಕೇಳ್ತಾ ಇದ್ದರೆ, ಆ ಅದೃಷ್ಟವಂತ ಮಹಿಳೆಯ ಮಾತನ್ನು ನೀವು ಪ್ರತಿದಿನ ಕೇಳೋದ್ರ ಮೂಲಕ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಸಮಸ್ಯೆಗಳೆಲ್ಲ ನಿಮ್ಮ ಜೀವನದಿಂದ ದೂರ ಆಗ್ತಕ್ಕಂಥದ್ದು. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂಥ ತೊಂದರೆಗಳು, ಅಡೆತಡೆಗಳು, ಕುಟುಂಬ ಜೀವನದಲ್ಲಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು ಮತ್ತು ವೃತ್ತಿ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಅಡೆತಡೆಗಳೆಲ್ಲ ಜೀವನದಿಂದ ದೂರ ಆದರೆ ಆಗ್ತಕ್ಕಂಥದ್ದು. ಹೌದು, ಧನುರ್ ರಾಶಿಯವರ ಮನಸ್ತಾಪ ಎಂಥದ್ದು ಅಂತ ನಾವು ನೋಡೋದಾದರೆ, ಧನುರ್ ರಾಶಿಯವರೇ, ನಿಮ್ಮ ಮನಸ್ಸಿನಲ್ಲಿ ಅಗ್ನಿ ಪರ್ವತದಷ್ಟು ನೋವಿದ್ರೂ ಸಹ ನೀವು ಆ ಒಂದು ನೋವನ್ನು ಯಾರೊಂದಿಗೂ ಸಹ ಹೇಳಿಕೊಳ್ಳೋದಿಲ್ಲ. ಹೌದು, ಆ ಎಲ್ಲ ನೋವನ್ನು ಮನಸ್ಸಿನಲ್ಲೇ ಇಟ್ಕೊತೀರಾ. ಅದರ ಬದಲಿಗೆ ಹೊರ ಜಗತ್ತಿಗೆ, ನಿಮ್ಮನ್ನು ನೋಡುವವರಿಗೆ ನೀವು ತುಂಬ ಸಂತೋಷದಿಂದ ಕಾಣ್ತಕ್ಕಂತಹ ದೊಡ್ಡ ಮನಸ್ಸಿನ ಉಳ್ಳವರು ನೀವಾಗಿರ್ತೀರ. ಹೌದು, ಇದರ ಪ್ರಮುಖವಾಗಿರ್ತಕ್ಕಂತಹ ಉದ್ದೇಶ, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ನೋವನ್ನು ನೀವು ಬೇರೆಯವರ ಜೊತೆ ಹೇಳಿಕೊಂಡು ಅವರನ್ನು ಸಹ ನೀವು ದುಃಖಿತರನ್ನಾಗಿ ಮಾಡೋದು ನಿಮಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ಧನುರ್ ರಾಶಿಯವರು ಎಲ್ಲ ನೋವನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಎಲ್ಲರ ಮುಂದೆ ಸಂತೋಷದಿಂದ ಇರ್ತಕ್ಕಂತಹ ನಿಷ್ಕಲ್ಮಶ ಮನಸ್ಸನ್ನು ಉಳ್ಳವರು ನೀವಾಗಿರ್ತೀರಾ ಧನುರ್ ರಾಶಿಯವರೇ. ಹೌದು, ಅದೇ ರೀತಿ ನೀವು ಇಷ್ಟು ದಿನ ತುಂಬ ಜನರಿಗೆ ಸಹಾಯವನ್ನು ಮಾಡಿದ್ದೀರಾ. ನಿಮ್ಮ ಬಳಿಗೆ ಯಾರೇ ಬಂದು ಸಹಾಯ ಅಂತ ಹೇಳಿದರೆ ಅವ್ರಿಗೆ ಇಲ್ಲ ಎನ್ನದಂತೆ ಸಹಾಯವನ್ನು ಮಾಡಿದ್ದೀರಾ. ಹೌದು, ನಿಮ್ಮ ಬಳಿ ಏನಿರುತ್ತೋ ಅದನ್ನು ನೀಡಿ ಸಹ ಸಹಾಯವನ್ನು ಮಾಡಿದ್ರ. ಆದರೆ ನೀವು ಯಾರಿಗೆ ಹೆಚ್ಚು ಸಹಾಯವನ್ನು ಮಾಡಿದ್ರೆ ನೋಡಿ, ಯಾರನ್ನು ಹೆಚ್ಚು ನಂಬಿದ್ರೆ ನೋಡಿ, ಅವರಿಂದನೇ ನಿಮಗೆ ಹೆಚ್ಚು ನೋವಾದರೆ ಸಿಕ್ಕಿರ್ತಕ್ಕಂಥದ್ದು ಅಲ್ವಾ. ಹಾಗಾಗಿ ಧನುರ್ ರಾಶಿಯವರೇ, ಮುಂಬರುವ ದಿನಗಳಲ್ಲಿ ನೀವು ಯಾರನ್ನಾದರೂ ನಂಬ್ತಿದ್ದೀರಾ ನಿಮ್ಮ ಜೀವನದಲ್ಲಿ ಅಂತಂದರೆ ಸರಿಯಾಗಿ ಯೋಚನೆ ಮಾಡಿ. ಅದರಲ್ಲೂ ಪ್ರಮುಖವಾಗಿ ಹಣದ ವಿಚಾರದಲ್ಲಿ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆಯನ್ನು ಮಾಡಬೇಕಾಗಿರುತ್ತೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಧನುರ್ ರಾಶಿಯವರೇ. ಅದೇ ರೀತಿ ಈ ಒಬ್ಬ ಮಹಿಳೆ ನಿಮ್ಮ ಗೆಲುವಿಗಾಗಿಯೇ ಕಾಯ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಆ ಮಹಿಳೆ ನೀಡಿರ್ತಕ್ಕಂಥ ಸಲಹೆಗಳು, ಆ ಮಹಿಳೆ ನೀಡಿರ್ತಕ್ಕಂಥ ಮಾರ್ಗದರ್ಶನ ನಿಮಗೆ ತುಂಬ ಉಪಯುಕ್ತ ಆಗ್ತಕ್ಕಂಥದ್ದು. ಹೌದು, ಮೊದಲಿಗೆ ಆ ಮಹಿಳೆ ನೀಡಿರ್ತಕ್ಕಂಥ ಸಲಹೆಗಳನ್ನು ನೀವು ನಿಮ್ಮ ವೃತ್ತಿ ಜೀವನದಲ್ಲಿ, ನಿಮ್ಮ ವೈವಾಹಿಕ ಜೀವನದಲ್ಲಿ ಬಳಕೆ ಮಾಡಿಕೊಂಡು ಜೀವನವನ್ನು ನಡೆಸೋದ್ರ ಮೂಲಕ ಕುಟುಂಬ ಜೀವನದಲ್ಲಿರ್ತಕ್ಕಂತಹ ಪ್ರತಿಯೊಂದು ತೊಂದರೆಗಳೆಲ್ಲ ಈ ಸಮಯದಲ್ಲಿ ದೂರ ಆದರೆ ಆಗ್ತಕ್ಕಂಥದ್ದು. ಹೌದು, ಎಲ್ಲ ರೀತಿ ಅಡೆತಡೆಗಳೆಲ್ಲ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರ ಆಗಿ ಕುಟುಂಬದಲ್ಲಿ ಸಂತೋಷ, ನೆಮ್ಮದಿ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಅದೇ ರೀತಿ ಆ ಮಹಿಳೆ ನೀಡ್ತಕ್ಕಂತಹ ಮಾರ್ಗದರ್ಶನ ನಿಮಗೆ ಬಹುಮುಖ್ಯ ಆಗಿರುತ್ತೆ. ಹೌದು, ಅದೇ ಒಂದು ಮಾರ್ಗದರ್ಶನದಲ್ಲಿ ನೀವು ನಿಮ್ಮ ಜೀವನವನ್ನು ನಡೆಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ನಿಮ್ಮ ಒಂದು ಗುರಿಯನ್ನು ನೀವು ಬೇಗನೆ ತಲುಪಲು ಸಾಧ್ಯ ಆಗ್ತಕ್ಕಂಥದ್ದು. ಅದೇ ರೀತಿ ಆ ಮಹಿಳೆಯಲ್ಲಿ ಒಂದು ದೈವಿಕ ಶಕ್ತಿ ಇದೆ ಎಂಬಂತೆಯೂ ಸಹ ನಿಮಗೆ ಅನಿಸುತ್ತೆ. ಹೌದು, ಆ ಮಹಿಳೆಯ ನೋಟ, ಇದರಲ್ಲಿ ಒಂದು ದೈವಿಕ ಕಾಂತಿ ಇದೆ ಎಂಬಂತೆಯೂ ಸಹ ನಿಮಗೆ ಅನಿಸುತ್ತೆ. ಅದೇ ರೀತಿ ಆ ಮಹಿಳೆ ನಿಮ್ಮ ಜೀವನದಲ್ಲಿ ಬಂದ ನಂತರ ನೀವು ಆ ಮಹಿಳೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ ನಂತರ ಜೀವನದಲ್ಲಿ ಭಾರಿ ಬದಲಾವಣೆಯನ್ನಾದರೂ ನೀವು ಕಾಣಬಹುದಾಗಿರುತ್ತೆ. ಹೌದು, ಈಗ ಜೀವನ ಮಾಡ್ತಿರತಕ್ಕಂತಹ ಜೀವನಕ್ಕೂ
ಮುಂದಿನ ದಿನದಲ್ಲಿ ನೀವು ಆ ಮಹಿಳೆಯನ್ನು ಗುರುತಿಸಿದ ನಂತರದ ಜೀವನಕ್ಕೂ ಭಾರಿ ಬದಲಾವಣೆಯನ್ನು ನೀವು ಕಾಣಬಹುದಾಗಿರುತ್ತೆ ಧನು ರಾಶಿಯವರೇ. ಹೌದು, ಆ ಮಹಿಳೆ ನಿಮ್ಮ ಧನಲಾಭವಾದ ಕಾರಣ ಆಗಿರ್ತಾರೆ. ಹೌದು, ಆ ಮಹಿಳೆ ನಿಮ್ಮ ಜೀವನದಲ್ಲಿ ಬಂದ ನಂತರ ಧನಲಾಭ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ನೀವು ಈ ಹಿಂದೆ ಹೂಡಿಕೆ ಮಾಡಿರ್ತಕ್ಕಂತಹ ಜಾಗದಲ್ಲಿ ಈ ಸಮಯದಲ್ಲಿ ನೀವು ನಿರೀಕ್ಷೆಗೂ ಮೀರಿದ ಧನಲಾಭವನ್ನಾದರೆ ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ. ಹೌದು, ಬೇರೆ ಬೇರೆ ದಾರಿಗಳಿಂದ ಈ ಸಮಯದಲ್ಲಿ ನಿಮ್ಮ ಕೈಗೆ ಹಣ ಆದರೆ ಬಂದು ಸೇರ್ತಕ್ಕಂಥದ್ದು. ಹೌದು, ನಿಮ್ಮ ಕೈಗೆ ಬರ್ತಕ್ಕಂತಹ ಹಣದ ದಾರಿಗಳಾದರೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಹೆಚ್ಚಾಗ್ತಕ್ಕಂಥದ್ದು ಧನು ರಾಶಿಯವರೇ. ಅದೇ ರೀತಿ ನೀವು ಆ ಮಹಿಳೆ ನೀಡ್ತಕ್ಕಂತಹ ಮಾರ್ಗದರ್ಶನದಲ್ಲಿ ಹೋಗೋದ್ರ ಮೂಲಕ ಹೆಜ್ಜೆ ಹೆಜ್ಜೆಗೂ ಅದೃಷ್ಟವನ್ನು ಪ್ರಾಪ್ತಿ ಮಾಡಿಕೊಳ್ತೀರಾ. ಈಗ ನಿಮ್ಮ ಜೀವನದಲ್ಲಿ ಧನಲಾಭ ಪ್ರಾಪ್ತಿಯಾಗುವ ಕಾರಣದಿಂದಾಗಿ ನಿಮ್ಮ ಜೀವನದಲ್ಲಿ ನೀವು ಅನಗತ್ಯ ಖರ್ಚುಗಳನ್ನು ಮಾಡುವ ಸಾಧ್ಯತೆಯೂ ಸಹ ಹೆಚ್ಚಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳು ಬೇಡ ಆಗಿರುತ್ತೆ. ಈಗ ಬಂದಿರತಕ್ಕಂಥ ಹಣವನ್ನು ನೀವು ನಿಮ್ಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ ಇರ್ತಕ್ಕಂಥದ್ದು ಈಗ ಬಹುಮುಖ್ಯ ಆಗಿರುತ್ತೆ ಧನು ರಾಶಿಯವರೇ. ಅದೇ ರೀತಿ ವ್ಯಾಪಾರವನ್ನು ಮಾಡ್ತಿರ್ತಕ್ಕಂಥ ಧನು ರಾಶಿಯವ್ರಿಗೂ ಸಹ ಇದು ಒಂದು ಒಳ್ಳೆಯ ಸಮಯ ಆಗಿರುತ್ತೆ. ಹೌದು, ಆ ಅದೃಷ್ಟವಂತ ಮಹಿಳೆಯನ್ನು ನೀವು ಗುರುತಿಸಿದ ನಂತರ ಆ ಮಹಿಳೆ ನೀಡಿರ್ತಕ್ಕಂಥ ಸಲಹೆಗಳ ಮೇರೆಗೆ ನೀವು ವ್ಯಾಪಾರವನ್ನು ನಡೆಸಿದ್ದೇ ಆದರೆ ವ್ಯಾಪಾರದಲ್ಲೂ ಸಹ ನಿರೀಕ್ಷೆಗೂ ಮೀರಿದ ಲಾಭವನ್ನು ನೀವು ಗಳಿಸಬಹುದಾಗಿರುತ್ತೆ ಧನು ರಾಶಿಯವರೇ. ಅದೇ ರೀತಿ ಧನು ರಾಶಿಯವರಿಗೆ ಇಷ್ಟು ದಿನ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ರೀತಿ ತೊಂದರೆಗಳೆಲ್ಲ ದೂರ ಆಗಿ ನಿಮಗೆ ಈಗ ಅದೃಷ್ಟದ ಸಮಯ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ಕುಟುಂಬದಲ್ಲಿ ಸಂತೋಷ ನೆಮ್ಮದಿಯಾದರೆ ಹೆಚ್ಚಾಗ್ತಕ್ಕಂಥದ್ದು. ಇಷ್ಟು ದಿನ ಧನು ರಾಶಿಯವರು ಒಂದು ಒಳ್ಳೆಯ ಸಮಯಕ್ಕೋಸ್ಕರ ಕಾಯ್ತಾ ಇದ್ರಿ ಅಲ್ವಾ? ಯಾವುದಾದ್ರೂ ಒಂದು ಹೊಸ ಕಾರ್ಯವನ್ನು ಮಾಡೋದಕ್ಕೆ, ಒಂದು ಹೊಸ ವ್ಯಾಪಾರವನ್ನು ಶುರು ಮಾಡೋದಕ್ಕೆ, ಅಥವಾ ಒಂದು ಹೊಸ ಜಾಗದಲ್ಲಿ ಹಣದ ಹೂಡಿಕೆಯನ್ನು ಮಾಡೋದಕ್ಕೂ ಸಹ ನೀವು ಇಷ್ಟು ದಿನ ಒಂದು ಒಳ್ಳೆಯ ಸಮಯಕ್ಕೋಸ್ಕರ ಕಾಯ್ತಾ ಇದ್ರಿ. ಆದರೆ ಧನು ರಾಶಿಯವರೇ, ನೀವು ಆ ಒಬ್ಬ ಅದೃಷ್ಟವಂತ ಮಹಿಳೆಯನ್ನು ಗುರುತಿಸಿದ ನಂತರ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷಣ ಅದೃಷ್ಟದ ಸಮಯ ಆಗಿರುತ್ತೆ ನಿಮ್ಮ ಜೀವನದಲ್ಲಿ ಧನು ರಾಶಿಯವರೇ. ಅದೇ ರೀತಿ ಆ ಒಬ್ಬ ಮಹಿಳೆಯನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಎಲ್ಲದರಲ್ಲೂ ಸಹ ಯಶಸ್ಸು ಕಟ್ಟಿಟ್ಟ ಬುತ್ತಿ ಆಗಿರುತ್ತೆ. ನಿಮ್ಮ ಜೀವನದಲ್ಲಿ ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಆದರೆ ಅದೃಷ್ಟ ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗೋದಕ್ಕಿಂತ ಮೊದಲೇ ಕೆಲವು ದೈವಿಕ ಸೂಚನೆಗಳಾದರೆ ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ. ಅದನ್ನು ನೀವು ನಿರ್ಲಕ್ಷಿಸಬಾರದಾಗಿರುತ್ತೆ. ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನವನ್ನು ನಡೆಸ್ತಕ್ಕಂಥದ್ದು ಈ ಸಮಯದಲ್ಲಿ ಬಹುಮುಖ್ಯ ಆಗಿರುತ್ತೆ ಧನು ರಾಶಿಯವರ ಜೀವನದಲ್ಲಿ. ಧನು ರಾಶಿಯವರ ಮನಸ್ತಾಪ ಎಂಥದ್ದು ಅಂತ ನಾವು ನೋಡೋದಾದರೆ, ಧನು ರಾಶಿಯವರೇ, ನೀವು ಸಣ್ಣ ಪುಟ್ಟ ವಿಚಾರವನ್ನು ಸಹ ಹಗಲು ರಾತ್ರಿ ಅದೇ ಒಂದು ವಿಚಾರವನ್ನು ಯೋಚನೆ ಮಾಡ್ತಾ ಮಾಡ್ತಾ ಮಾನಸಿಕ ಒತ್ತಡ, ಅಶಾಂತಿ ಆದರೆ ಹೆಚ್ಚಾಗಿರ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ. ಹಾಗಾಗಿ ಧನು ರಾಶಿಯವರೇ, ಮುಂಬರುವ ದಿನಗಳಲ್ಲಿ ಯಾವುದಾದ್ರೂ ಒಂದು ವಿಚಾರವನ್ನು ಯೋಚನೆ ಮಾಡ್ತಿದ್ದೀರಾ ಅಂತಂದರೆ 1 ಅಥವಾ 2 ಬಾರಿ ಯೋಚನೆ ಮಾಡಿ ಆ ಒಂದು ನಿರ್ಧಾರಕ್ಕೆ, ಆ ಒಂದು ವಿಚಾರಕ್ಕೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡು ಆ ಒಂದು ವಿಚಾರವನ್ನು ಅಲ್ಲೇ ಬಿಡ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಇದರಿಂದ ಮಾನಸಿಕ ಶಾಂತಿ ನೆಮ್ಮದಿ ಆದರೆ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಮಾನಸಿಕ ಒತ್ತಡ ಆದರೆ ನಿಮ್ಮ ಜೀವನದಿಂದ ದೂರ ಆಗ್ತಕ್ಕಂಥದ್ದು ಧನು ರಾಶಿಯವರೇ. ಧನು ರಾಶಿಯವರ ದೌರ್ಬಲ್ಯ ಏನು ಅಂತಂದರೆ, ನೀವು ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ಸಣ್ಣ ಪುಟ್ಟ ವಿಚಾರವನ್ನು, ನಿಮ್ಮ ಮುಂದಿನ ಯೋಜನೆಗಳನ್ನು ನೀವು ನಿಮ್ಮ ಸ್ನೇಹಿತರ ಜೊತೆ, ಸಹೋದ್ಯೋಗಿಗಳ ಜೊತೆ, ಕುಟುಂಬಸ್ಥರ ಜೊತೆ ಹೇಳ್ತಾ ಇರ್ತೀರ. ಹೌದು, ಇದರಿಂದ ನಿಮ್ಮ ಶತ್ರುಗಳಿಗೆ ನಿಮ್ಮ ಮುಂದಿನ ಯೋಜನೆ ತಿಳಿಯುವ ಸಾಧ್ಯತೆ ಇದ್ದು ಅವರು, ನಿಮ್ಮ ಶತ್ರುಗಳು ನಿಮ್ಮ ಮುಂದಿನ ಯೋಜನೆಯನ್ನು ತಡೆ ಹಿಡಿಯಲು ಯೋಜನೆಯನ್ನು ರೂಪಿಸುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಧನು ರಾಶಿಯವರೇ, ಆದಷ್ಟು ನಿಮ್ಮ ಮುಂದಿನ ಯೋಜನೆಗಳನ್ನು ಗುಪ್ತವಾಗಿರಿಸಿ. ಅದರ ಬದಲಿಗೆ ನೀವು ನಿಮ್ಮ ಯಶಸ್ಸಿನ ಮೂಲಕ ನಿಮ್ಮ ಸ್ನೇಹಿತರಿಗೆ ಉತ್ತರವನ್ನು ನೀಡಬಹುದಾಗಿರುತ್ತೆ. ಹೌದು, ಇಷ್ಟು ದಿನ ನೀವು ನಿಮ್ಮ ಜೀವನದಲ್ಲಿ ತುಂಬ ಸವಾಲುಗಳನ್ನು, ಕಷ್ಟದ ದಿನಗಳನ್ನೆಲ್ಲ ನೋಡಿದ್ದೀರಾ ಅಲ್ವಾ? ಹಾಗಾಗಿ ಧನು ರಾಶಿಯವರೇ, ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಈ ಒಬ್ಬ ಅದೃಷ್ಟವಂತ ಮಹಿಳೆಯನ್ನು ನೀವು ಗುರುತಿಸಿದ ನಂತರ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಕಷ್ಟಗಳು, ಕಹಿ ನೆನಪುಗಳೆಲ್ಲ ನಿಮ್ಮ ಜೀವನದಿಂದ ದೂರ ಆಗಿ ನಿಮ್ಮ ಜೀವನದಲ್ಲಿ ಅದೃಷ್ಟದ ಸಮಯ ಆದರೆ ಈಗ ಶುರುವಾಗ್ತಕ್ಕಂಥದ್ದು. ಹೌದು, ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೊಸ ಹೊಸ ಅವಕಾಶಗಳಾದರೆ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಆ ಒಬ್ಬ ಮಹಿಳೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದ್ರ ಮೂಲಕ ನಿಮ್ಮ ಆಲೋಚನೆ ಮಾಡ್ತಕ್ಕಂತಹ ರೀತಿಯೇ ಬದಲಾಗ್ತಕ್ಕಂಥದ್ದು. ಹೌದು, ಈಗ ಮುಂದಿನ ದಿನದಲ್ಲಿ ನಿಮ್ಮ ಎಲ್ಲ ರೀತಿ ಆಲೋಚನೆಗಳು ನಿಮ್ಮ ಗುರಿಯ ಮೇಲೆ ಮತ್ತು ನಿಮ್ಮ ಯಶಸ್ಸಿನ ಹಾದಿಯ ಮೇಲೆ ಮಾತ್ರನೇ ಕೇಂದ್ರೀಕೃತವಾಗ್ತಕ್ಕಂಥದ್ದು ಧನು ರಾಶಿಯವರೇ. ಅದೇ ರೀತಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳು, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳು ಈ ಸಮಯದಲ್ಲಿ ದೂರ ಆಗಿ
ಸಕಾರಾತ್ಮಕ ಶಕ್ತಿಗಳಾದರೆ ನಿಮ್ಮ ಜೀವನದಲ್ಲಿ ಹೆಚ್ಚಾಗ್ತಕ್ಕಂಥದ್ದು ಧನು ರಾಶಿಯವರೇ. ದೇವರ ಆಶೀರ್ವಾದನೂ ಸಹ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಹೌದು, ದೇವರ ಆಶೀರ್ವಾದ ಇರುವ ಕಾರಣದಿಂದಾಗಿ ಎಲ್ಲದರಲ್ಲೂ ಸಹ ನೀವು ಯಶಸ್ಸನ್ನಾದರೆ ಕಾಣಬಹುದಾಗಿರುತ್ತೆ. ಆದಷ್ಟು ಕೋಪವನ್ನು ನಿಯಂತ್ರಣ ಮಾಡಿಕೊಂಡು ತಾಳ್ಮೆಯಿಂದ ಇರೋದು ಸಹ ಈ ಸಮಯದಲ್ಲಿ ಬಹುಮುಖ್ಯ ಆಗಿರುತ್ತೆ. ಇದು ಕನ್ಯಾ ರಾಶಿಯವರ ಮುಖ್ಯವಾದ ಭವಿಷ್ಯದ ಮಾಹಿತಿಯಾಗಿರುತ್ತೆ. ಅದೇ ರೀತಿ ಧನು ರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂಥ ಗುರೂಜಿಯವರಿಗೆ ನೀವು ಕರೆ ಮಾಡಿ ಪರಿಷ್ಕಾರವನ್ನು ಸಹ ಪಡೆದುಕೊಳ್ಳಬಹುದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.